ನಿದ್ದೆ ಬಿಟ್ಟು ಪ್ಯಾಸೆಂಜರನ್ನು ಚೆನ್ನಾಗಿ ಒಂದು ಮುಟ್ಟಿಸುವ ಒಂದು ರೀಚ್ ಇರ್ತದೆ ನಮ್ಮ ಮೈಂಡಲ್ಲಿ. ನಮ್ಗೆ ಹಿಂದ್ಗಡೆ ಪ್ಯಾಸೆಂಜರ್ ಇದ್ದಾರೆ ಸರ್. ಲೈಲ್ಯಾಂಡ್ ಇರುವಷ್ಟು ಮಜಾ ಯಾವುದ್ರಲ್ಲಿಲ್ಲ ಒಂದಾಗಿ. ನೆಕ್ಸ್ಟ್ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಪ್ರಾಬ್ಲಮ್ ಬಂದರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವೇ ಅದನ್ನು ರಿಪೇರಿ ಮಾಡಿಕೊಂಡು ಹೋಗ್ಬೋದನ್ನು ಮುಟ್ಟುವಂಥ ಧೈರ್ಯ ಇದೆ ಈ ಗಾಡಿ. ನಾವು ಎಷ್ಟೆಲ್ಲ ಗಾಡಿ ಆಲ್ಟೇಕ್ ಮಾಡ್ಕೊಂಡು ಹೋಗ್ತದೆ ನಮ್ಮ ಘಾಟಿಯಲ್ಲಿ, ಅವರನ್ನೆಲ್ಲ ಹಿಂದೆ ಹಾಕ್ಕೊಂಡು ನಾವು ಮುಂದೆ ಹೋಗ್ತೇವೆ. 1,500 2,000 ರೇಟ್ ಆಗಿದೆ ಕೊಡ್ತಾರೆ, ಇಲ್ಲ ಅಂತ ಅಲ್ಲ. ಆದರೆ ಕೆಲವರು ಪ್ರೈಸ್ ಕಮ್ಮಿಯಲ್ಲಿ ಈ ಪ್ರೈಸಲ್ಲಿ ನಮಗೆ ಎ ಸಿ ಗಾಡಿ ಸಿಗ್ತಾ ಇದೆ ಅಂತ ಉಪ್ಪಿನಂಗಡಿಯಲ್ಲಿ ವಾಶ್ರೂಮ್ ಆಗ್ತೇವೆ. ಫುಡ್ ಬೇಕಾದರೆ ಫುಡ್ ಹೊಡಿಬೋದು ಅಲ್ಲಿ. ಅವರಿಗೆ ಬ್ರೇಕ್ ಎಂತ ಲೈಟ್ ಫುಡ್ ಮಾಡೋದಾದ್ರೆ ಫುಡ್ ಮಾಡ್ಬೋದು. ಒಂದು 15 ನಿಮಿಷ ಟೈಮ್ ಕೊಡ್ತೇವೆ ಅಲ್ಲಿ. ಈಗ ಆಕ್ಸಿಲೇಟರ್ ಕೇಬಲ್ ಕಟ್ ಆಯ್ತು ಅಂತ ಹೇಳ್ಕೊಳ್ಳಿ, ರಾಡೇ ಇಲ್ಲ, ಆದರೂ ಇದನ್ನು ಹಿಡ್ಕೊಂಡು ನಾವು ಬೆಂಗಳೂರವರೆಗೆ ಹೋಗ್ಬೋದು ಸರ್. ಈಗ ಇದ್ರ ಥರ ಇದೆ, ಚಿನ್ನದ ಥರ ಇದೆ. ಎಲ್ಲರೂ ಜಾಸ್ತಿಯಾಗಿ ಇಲ್ಲಿ ಲೈಲ್ಯಾಂಡ್ ಗಾಡಿಯೇ ಲೈಕ್ ಮಾಡೋದು, ನಮ್ಮ ಸೌತ್ ಕ್ಯಾಂಟ್ರ್ ಆಗಲಿ ಈ ಕಡೆ ಆಗಲಿ. ಇದರದ್ದು ಒಂದು ಅಂದರೆ ಸ್ಟೇರಿಂಗ್ ದೊಡ್ಡದು. ಈ ಸ್ಟೇರಿಂಗಲ್ಲಿ ಡ್ರೈವಿಂಗ್ ಮಾಡುವ ಫೀಲ್ ಯಾವುದಂದರೆ ಬಸ್ ಬಿಡುವ ಫೀಲ್ ಬರ್ತದೆ ಇದ್ರೆ. ಹಾಗೆ RPM 15-16 ಇಟ್ಕೊಂಡು ಘಾಟಿ ಹತ್ತೇವೆ. ಆಮೇಲೆ ಲೆವೆಲ್ ರೋಡ್ ಬಂದರೆ ಇದನ್ನು ಗಾಡಿಯನ್ನು ಇಳಿಲಿಕ್ಕೆ ಸಾಧ್ಯವೇ ಇಲ್ಲ. ಇದು BS3 ಅಲ್ಲಿ ಅಂದರೆ ಪವರ್ ಇದೆ, ಆದರೆ ಘಾಟಿ ಹತ್ತುವ ಅಂದರೆ ಒಂದೇ ಲೆಕ್ಕ ಹತ್ತಬೇಕು, ಇಲ್ಲಾಂದರೆ ಡೀಸೆಲ್ ಜಾಸ್ತಿ ಹೋಗುತ್ತೆ. BS3 ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ಆದಿತ್ಯ ಬಸ್ಸಿನ ಒಂದು ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ. ಇದು BS3 AC ಬಸ್, AC ಸ್ಲೀಪರ್ ಬಸ್. ಯಾಕೆ ಹೇಳಿದರೆ BS3 ಒಂಥರ ರಾಜ ಗಾಡಿ ಅಂತಲೇ ಹೇಳ್ಬೋದು. ನೋಡ್ಬೋದು ಗಾಡಿ ಯಾವ ಥರ ಇದೆ ಅಂತ. ಓಲ್ಡ್ ಬಸ್ ಇದು, 2017ರ ಬಸ್ ಅಂತೆ. ಇದರ ಫುಲ್ ಇನ್ಫಾರ್ಮೇಷನನ್ನು ನಾನು ನಿಮಗೆ, ಇದರ ಡ್ರೈವರ್ ಇದ್ದಾರೆ, ಅವರ ಹತ್ರನೇ ಕೊಡ್ತೇನೆ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಇಮ್ತಿಯಾಜ್. ಸರ್, ಎಲ್ಲಿ ನಿಮ್ಮದು ಮನೆ? ನಮ್ಮದು ಉಡುಪಿ ಕಟ್ಪಾಡಿ. ಉಡುಪಿಯ ಕಟ್ಪಾಡಿ. ಸರ್, ಬಸ್ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯಿತು? ಅದು ಬಸ್ ಫೀಲ್ಡ್ ಬಂದು ಒಂದು 7-8 ವರ್ಷ ಆಯಿತು. ಮೊದಲಿಗೆ ಯಾವುದ್ರಲ್ಲಿದ್ರಿ? ಅಂದರೆ ನೀವು ಡ್ರೈವಿಂಗ್ ಸ್ಟಾರ್ಟ್ ಮಾಡಿದೆ ಅದರಲ್ಲಿ? ನಾವು ಸ್ಟಾರ್ಟ್ ಮಾಡಿದ್ದು ಟೂರಿಸ್ಟ್ ಗಾಡಿಯಲ್ಲಿ. ಓಕೆ. ಆಮೇಲೆ ಬ್ಯಾಂಗ್ಳೂರು ಬಸ್ಸಿಗೆ ಬಂದ್ವಿ. ಓಕೆ. ಈಗ ಬ್ಯಾಂಗ್ಳೂರು ಬಸ್ಸಲ್ಲಿ ಇದ್ದೇವೆ, ಭಾರತಲ್ಲಿದ್ವಿ. ಈಗ ರೀಸೆಂಟ್ಲಿ ಈಗ ಈ ಆದಿತ್ಯ ಬಂದಿದೆ, ಅವರದೇ ಇದು, ಅವರ ಥ್ರೂವಲ್ಲೇ ಇದೆ ಇದು. ಓಕೆ. ಆದಿತ್ಯದಲ್ಲಿ ಇದ್ದೇವೆ ಈಗ. ಸರ್, ಎಷ್ಟು ಬಸ್ ಇದೆ ಆದಿತ್ಯದವರ? ಆದಿತ್ಯ ಈ ಲೈನಿಗೆ ನಮ್ಮದು ಮಣಿಪಾಲ್ ಬ್ಯಾಂಗ್ಳೂರಿಗೆ 2 ಬಸ್ ಇದೆ. ಈಗ ಸ್ಟಾರ್ಟಿಂಗ್ ಮಾಡಿದಷ್ಟೇ ಈಗಾಗಲೇ. ಓಕೆ. ಮತ್ತು ಆ ಕಡೆ ತಮಿಳ್ನಾಡು, ಚೆನ್ನೈಗೆ ಆ ಕಡೆ ತುಂಬ ಬಸ್ ಇದೆ. ಸರ್, ಎಲ್ಲಿ ಅವರು ಸರ್ ಓನರ್? ಇದು ಓನರ್ ಆ್ಯಕ್ಚುಲಿ ಬ್ಯಾಂಗ್ಳೂರು ಅವರು. ಹೆಸರು? ಅವ್ರದ್ದು ಹೆಸರು ಅದು ಎಂಥ ಇದೆ ನನಗೆ ಅಷ್ಟು ಕ್ಲಿಯರ್ ಗೊತ್ತಿಲ್ಲ. ನಮಗೆ ನಮ್ಮ ಮ್ಯಾನೇಜರ್ ಇದ್ದಾರೆ, ಅವ್ರಿಗೆ ಮಾತ್ರ ಪರಿಚಯ. ಇಲ್ಲಿ ಮನೀಶ್ ಅಂತ ಮಂಗಳೂರಲ್ಲಿ. ಓಕೆ. ಒಂದು ಆರೆಂಜ್ ಬಸ್ಸಿದು ಮ್ಯಾನೇಜರ್ ಅವರು, ಈ ಬಸ್ಸಿದ ಮ್ಯಾನೇಜರ್ ಎಲ್ಲ ಒಂದೇ. ಮನೀಶ್ ಅಂತ, ಮನೀಶ್ ಕುಮಾರ್ ಅಂತ. ಸರ್, ಟೂರಿಸ್ಟ್ ಬಸ್ಸಿಂದ ಡೈರೆಕ್ಟ್ ಬ್ಯಾಂಗ್ಳೂರು ರೂಟ್ನ ಬಸ್ಸಿಗೆ ಬಂದರೆ ಏನು ಡಿಫ್ರೆನ್ಸ್ ಆಯಿತು ಅಂತ ಆಯಿತು ನಿಮಗೆ? ಟೂರಿಸ್ಟ್ ಬಸ್ ಅಂದರೆ ಪ್ಯಾಸೆಂಜರ್ ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ಬೋದು. ಓಕೆ. ಇದು ರೂಟ್ ಬಸ್ ಆಗಿ ಲೈನಲ್ಲಿ ಇಳಿಸ್ಕೊಂಡು ಹೋಗಬೇಕು. ಇದಕ್ಕೆ ಮೇಯ್ನ್ ಅಂದರೆ ಬ್ಯಾಂಗ್ಳೂರು ಬಸ್ ಅಂದರೆ ಆ್ಯಕ್ಚುಲಿ ರೂಟ್ ಗೊತ್ತಿರಬೇಕು, ಡ್ರಾಪಿಂಗ್ ರೂಟ್ ಗೊತ್ತಿರಬೇಕು. ಓಕೆ. ಬ್ಯಾಂಗ್ಳೂರು ಅಂದರೆ ಒಂದು ಸಂದಿಲ್ಲ, ದೊಡ್ಡದಿದೆ. ಹೌದು. ಲಾಸ್ಟ್ ಇದು ಲಾಸ್ಟ್ 9 ಮೈಸೂರು ಮೆಟ್ರೋ ಹತ್ರ ಲಾಸ್ಟ್ ಇದು ಆಲ್ಟ್ ಇದೆ ಈ ಬಸ್ಸು. ನಾವು ಇಲ್ಲಿಂದ ಹೋಗಿ ಫಸ್ಟ್ ಸ್ಟಾರ್ಟಿಂಗ್ ನೆಲಮಂಗಲ ಆಗಿ ಗುರುಗುಂಟಪಲ್ಲಿ ಆಗಿ ಮೆಜೆಸ್ಟಿಕ್ಕಿಂದ ಕಾರ್ಪೊರೇಷನ್ ಆಗಿ MG ರೋಡ್ ಆಗಿ ಇಂದಿರಾನಗರ ಆಗಿ ನಮ್ಮದು KR ಪುರಂ ಆಗಿ ಮಾರ್ತಳ್ಳಿ ಆಗಿ
ನಾವು ಸಿಲ್ಕ್ ಬೋರ್ಡ್ಗೆ ಬರ್ತೇವೆ ಲಾಸ್ಟ್. ಸಿಲ್ಕ್ ಬೋರ್ಡ್ ಆಗಿ ಜಯನಗರ BTM ಜಯನಗರ ಆಗಿ ಲಾಸ್ಟಿಗೆ ನಾವು ಪಾರ್ಕಿಂಗ್ ಹೋಗ್ತೇವೆ. ಪಾರ್ಕಿಂಗ್ ಹೋಗ್ಬೇಕಾದ್ರೆ ಎಷ್ಟು ಹೊತ್ತಾಗುತ್ತೆ ಸರ್? ಸರ್ ಒಂದು 5:30 ಮೆಜೆಸ್ಟಿಕ್ ಮುಟ್ಟಿದ್ರೆ ಓಕೆ, ಆಮೇಲೆ ಒಂದು 6:45 7 ಗಂಟೆ ಒಳಗೆ ಪಾರ್ಕಿಂಗ್ ರೀಚ್ ಆಗ್ತೇವೆ ಎಲ್ಲ ಡ್ರಾಪ್ ಮಾಡಿ. ಸರ್ ನಂತರ ನಿಮ್ದೇನೆಲ್ಲ ಕೆಲಸ ಇರುತ್ತೆ? ಸರ್ ನಂತರ ಎಂತೆಲ್ಲ ಗಾಡಿ ಕೆಲಸ ಇದ್ದರೆ ಕಂಡಕ್ಟರ್ ಅವ್ನು ಕ್ಲೀನ್ ಮಾಡ್ತಾನೆ, ಗಾಡಿ ಎಲ್ಲ ಕ್ಲೀನ್ ಇಡ್ತಾನೆ, ವಾಶ್ ಮಾಡ್ತಾನೆ. ನಾವು ಮಲಗೋದು ಕೆಲಸ ನಮ್ಮದು. ಅಂದರೆ ನಮಗೆ ವಾಪಸ್ ನೈಟ್ 7:30ಗೆ ಗಾಡಿ ತೆಗಿಬೇಕು. ಓಕೆ, ನೈಟ್ ನಿದ್ರೆ ಇರೋದಿಲ್ಲ ಅಲ್ಲ, ನೈಟ್ ಫುಲ್ ಸಿಂಗಲ್ ಡ್ರೈವ್ ಅಲ್ಲ. ಓಕೆ, ಹಾಗೆ ನೈಟಿಂದ ಸೀದಾ ಡ್ರೈವ್ ಮಾಡಿಕೊಂಡು ಒಂದು 9-9:30 ಮಲಗಿದ್ರೆ ಮತ್ತೆ ಸಾಯಂಕಾಲ ನಮ್ಮದು. ಅಂದರೆ ಗಾಡಿಯಲ್ಲೇ ಮಲಗ್ತೀರಾ? ಒಮ್ಮೊಮ್ಮೆ ಗಾಡಿಯಲ್ಲಿ ಮಲಗ್ತೇವೆ. ಹತ್ರ ಯಾರ್ದು ನಮ್ಮದು ಫ್ಯಾಮಿಲಿ ರೂಮ್ ಇದ್ದರೆ ಅಲ್ಲಿ ರೂಮ್ಗೆ ಹೋಗ್ತೇವೆ, ವಾಶ್ ಈಸಿ ಆಗ್ತದೆ ಅಂತ. ಇಲ್ಲಾಂದರೆ ಗಾಡಿಯಲ್ಲೇ, ಹೆಚ್ಚಾಗಿ ಡ್ರೈವರ್ಸ್ನವರು ಗಾಡಿಯಲ್ಲೇ ಮಲಗೋದು. ಮತ್ತೆ ನೀವು ನೈಟಿಗೆ ಗಾಡಿ ಹತ್ರ ಬರ್ತೀರಾ? ಒಂದು 6-6:30 ಒಳಗೆ ಗಾಡಿ ಹತ್ರ ಈವ್ನಿಂಗ್ ರೆಡಿಯಾಗಿ ಸ್ನಾನ ಗಿನಾಲ ಮಾಡಿಕೊಂಡು ರೆಡಿಯಾಗಿ ಗಾಡಿ ಹತ್ರ ಬಂದು ಗಾಡಿ ಕೆಲಸ ಎಲ್ಲ ಆದರೆ ಎಲ್ಲ ಚೆಕ್ ಮಾಡಿಕೊಂಡು ಗಾಡಿ ಟಯರು ಅದೆಲ್ಲ ಚೆಕ್ ಮಾಡಿಕೊಂಡು 7:30ಗೆ ಗಾಡಿ ಅಲ್ಲಿಂದ ತೆಗಿತೇವೆ. ಪಿಕಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಡೀಸೆಲ್ ಎಲ್ಲ ಹಾಕೊಂಡು 8:30ಗೆ ಪಿಕಪ್ ಸ್ಟಾರ್ಟ್ ಆಗುತ್ತೆ. ಸರ್ ಡೀಸೆಲ್ ಎಷ್ಟು ಹೋಗುತ್ತೆ ಸರ್? ಇದು AC ಗಾಡಿ. ಓಕೆ, BS3 ಗಾಡಿ ಆದರೂ AC ಗಾಡಿ. ಓಕೆ, ಇದಕ್ಕೆ 250 ಅಪ್ ಆ್ಯಂಡ್ ಡೌನಿಗೆ ಹೋಗಿ ಬರಲಿಕ್ಕೆ 250 255 ಹೇಳಲಿಕ್ಕೆ ಆಗೋದಿಲ್ಲ. ಘಾಟಿ ಬ್ಲಾಕ್ ಇದ್ದರೆ ಮಾರ್ನಲ್ಲಿ ಮತ್ತು ದೋಣಿಗಲ್ ಬ್ಲಾಕ್ ಇದ್ದರೆ ಸ್ವಲ್ಪ ಜಾಸ್ತಿ ಹೋಗ್ತದೆ, ಅಂದರೆ ಗೇರಲ್ಲಿ ಗಾಡಿ ಮೂವ್ ಆಗ್ತದೆ. ಇಲ್ಲಾಂದರೆ ನಾರ್ಮಲಿ ಸೇಮ್ 250 255 ಒಳಗೆ ಹೋಗ್ತದೆ. ಸರ್ ಇದು BS3 ಗಾಡಿ ಅಂತ ಹೇಳಿದ್ರಲ್ಲ, BS3 ಗಾಡಿ ಹೇಗೆ ಸರ್? ಸರ್ BS3 ಗಾಡಿ ಅಂದರೆ ನಮ್ಮ ಲೋಕಲ್ ಸಿಂಗಲ್ ರೋಡಿಗೆ ಒಂದು ಲೆವೆಲ್, ಜಾಸ್ತಿ ಸ್ಪೀಡ್ ಆಗಲಿ ಜಾಸ್ತಿ ಸ್ವಲ್ಪ ಘಾಟಿ ಹತ್ತಲಿಕ್ಕೆಲ್ಲ ಸ್ಲೋ. BS3 ಅಂದರೆ ಇದು BS3 ಅಂದರೆ ಪವರ್ ಇದೆ, ಆದರೆ ಘಾಟಿ ಹತ್ತುವ ಅಂದರೆ ಒಂದೇ ಲೆಕ್ಕ ಹತ್ತಬೇಕು, ಇಲ್ಲಾಂದರೆ ಡೀಸೆಲ್ ಜಾಸ್ತಿ ಹೋಗುತ್ತೆ. BS3 BH4 ಆಗಲ್ಲ, ಅದು ಗೇರ್ ತಗೊಂಡು ಓಡ್ತಾ ಇರ್ತದೆ. ಇದಾಗಲ್ಲ, ಇದು ಜಾಸ್ತಿ ಓಡ್ತದೆ, ಗಾಡಿ ಹೋಗ್ತದೆ, ಆದರೂ ಜಾಸ್ತಿ ಆಕ್ಸಿಲೇಟರ್ ಕೊಟ್ಟು ಕೂಡಲೇ ಗಾಡಿ ರೇಸ್ ಆಗಿ ಡೀಸೆಲ್ ಜಾಸ್ತಿ ಕುಡಿತದೆ. ಹಾಗೆ RPM 15-16 ಇಟ್ಕೊಂಡು ಘಾಟಿ ಹತ್ತೇವೆ. ಓಕೆ, ಆಮೇಲೆ ಲೆವೆಲ್ ರೋಡ್ ಬಂದರೆ ಇದನ್ನು ಗಾಡಿಯನ್ನು ಇಳಿಲಿಕ್ಕೆ ಸಾಧ್ಯವೇ ಇಲ್ಲ. ಈ ಗಾಡಿ ನಾವು ಎಷ್ಟೆಲ್ಲ ಗಾಡಿ ಆಲ್ಟೇಕ್ ಮಾಡ್ಕೊಂಡು ಹೋಗ್ತದೆ ನಮ್ಮ ಘಾಟಿಯಲ್ಲಿ, ಅವರನ್ನೆಲ್ಲ ಹಿಂದೆ ಹಾಕೊಂಡು ನಾವು ಮುಂದೆ ಹೋಗ್ತೇವೆ. ಎಲ್ಲಿ ಘಾಟಿ ಹತ್ತಿದ ಮೇಲೆ, ಲೆವೆಲ್ ರೋಡ್ ಬಂದ ಮೇಲೆ, ಟಾಪ್ ಆ್ಯಂಡ್ ಟಾಪ್ ರೋಡಲ್ಲಿ ಹೇಳಲಿಕ್ಕೆ ಇಲ್ಲ ಗಾಡಿ ಇದೆ. ಇಲ್ಲ ಸರ್, ತುಂಬ ಡ್ರೈವರ್ನವ್ರು ಹೇಳಿದ್ದಾರೆ BS3 ಫೇವ್ರೇಟ್ ಗಾಡಿ ಅಂತ. ಎಲ್ಲರಿಗೂ ಫೇವ್ರೇಟ್. ಅಂದರೆ ಒಂದಾಗಿ ಸ್ಟೇರಿಂಗ್ ದೊಡ್ಡದು, ಓಕೆ, ಹಿಡಿಲಿಕ್ಕೆ ಒಂದು ಆ್ಯಕ್ಚುಲಿ ಈ ಸ್ಟೇರಿಂಗಲ್ಲಿ ಕಂಫರ್ಟ್ ಜಾಸ್ತಿ. ಓಕೆ, ಈಗ ಬರೋದು ಸ್ಟೇರಿಂಗ್ ಸಂದು, ಓಕೆ, ಕಾರ್ ಥರ ಇರ್ತದೆ BS6 ಇದು. ಇದರದ್ದು ಒಂದು ಅಂದರೆ ಸ್ಟೇರಿಂಗ್ ದೊಡ್ಡದು. ಈ ಸ್ಟೇರಿಂಗಲ್ಲಿ ಡ್ರೈವಿಂಗ್ ಮಾಡುವ ಫೀಲ್ ಯಾವುದಂದರೆ ಬಸ್ ಬಿಡುವ ಫೀಲ್ ಬರ್ತದೆ ಇದರಲ್ಲಿ. ಖಂಡಿತ ಸರ್, ನಿಮ್ಮದು ಕಾರ್ ಬಿಡುವ ಫೀಲಿಂಗ್ ಇಲ್ಲ. ಅದು BS6 ಕಾರ್ ಬಿಡುವ ಫೀಲಿಂಗ್, ಎಷ್ಟೇ ಬಸ್ ಬಿಟ್ಟರು ಫೀಲಿಂಗ್ ಯಾವ್ದು ಬರ್ತದೆ ಕಾರ್ ಬಿಡೋದು. ಓಕೆ, ಇದರಲ್ಲಿ ಒಂದು ಬಸ್ ಬಿಡುವ ಗರ್ಡ್ಸ್ ಇದೆ BS3 ಅಲ್ಲಿ. ಅಂದ್ರೆ ಬಸ್ ಅಂತ ಹೇಳಿದ್ರೆ ದೊಡ್ಡ ಟೈರ್, ದೊಡ್ಡ ಸ್ಟೇರಿಂಗ್. ಅದು ಬಿಡುವಾಗ ಒಂದು ಈ ಸ್ಟೇರಿಂಗ್ ಅಲ್ಲಿ ಬಿಡುವಾಗ ಒಂದು ಬಸ್, ಮುಂಚಿನ ಬಸ್ ಹೇಗಿದೆ ಬಸ್ ಅಂತ ಇದೆ, ಒಂದು ಸ್ಟೇರಿಂಗ್ ದೊಡ್ಡದಾಗಿ ಒಂದು ಗರ್ಡ್ಸ್ ಇದೆ. ಹೌದು ಸರ್, ಅದ್ರಲ್ಲಿ ಆ ಥರ ಅಲ್ಲ, ಅದು ಸಂದು ಗೇರು ಇಲ್ಲೇ, ಸ್ಟೇರಿಂಗ್ ಸಂದು, ಕ್ಲಚ್ ಸಂದು, ಬ್ರೇಕ್ ಸಂದು, ಎಲ್ಲ ಸಂದು. ಮತ್ತೊಂದು ಸರ್, ನನಗೆ ಗೊತ್ತಿದ್ದ ಹಾಗೆ ಉಡುಪಿಯಿಂದ ಬ್ಯಾಂಗ್ಳೂರು ಹೋಗುವಂತ BS3 ಗಾಡಿ ತುಂಬಾನೇ ಕಡಿಮೆ ಇದೆ. ತುಂಬ ಕಮ್ಮಿ ಇದೆ ಈಗದ ಕಾಲದಲ್ಲಿ, ತುಂಬ ಕಮ್ಮಿ ಇದೆ. ಆ್ಯಕ್ಚುಲಿ ಎಂತಂದರೆ ಅದೇ ಲೆಕ್ಕ ಅಂದರೆ ಕೆಲವರಿಗೆ BS3 ಅಲ್ಲಿ ಜಾಸ್ತಿ ಹೈವೇ ಟು ಹೈವೇ ಜಾಸ್ತಿ ಯೂಸ್ ಮಾಡ್ತಾರೆ, ಘಾಟ್ ಸೆಕ್ಷನ್ಗೆ ತುಂಬ ಕಮ್ಮಿ ಯೂಸ್ ಮಾಡ್ತಾರೆ. ಓಕೆ, ಅಂದರೆ ಸ್ವಲ್ಪ ಡೀಸೆಲ್ ಜಾಸ್ತಿ ಹೋಗ್ತದೆ ಅಂತ. ಅದೇ BS6 ಅಲ್ಲಿ ಆ ಥರ ಅಲ್ಲ. BS6 ಅಂದರೆ ಒಂದು 80 ಲಾಕ್ ಇದೆ, ಇದು 80 ಲಾಕ್ ಏನಿಲ್ಲ, 100-110 ಆರಾಮ ಹೋಗ್ತದೆ ಗಾಡಿ ಹೈವೇಯಲ್ಲಿ. ಗ್ರೇಟ್ ಸರ್. ಹೈವೇಲಿ ಇದನ್ನು ಅದೇ ಹೇಳಿದಲ್ಲ, ಹೈವೇಲಿ ಇದನ್ನು ಟಾಪ್ ಆ್ಯಂಡ್ ಟಾಪಲ್ಲಿ ಯಾರು ಹಿಡಿಲಿಕ್ಕೆ ಆಗೋದಿಲ್ಲ. ಒಳ್ಳೆ ಪವರ್ ಬರ್ತದೆ ಟಾಪ್ ಆ್ಯಂಡ್ ಟಾಪಲ್ಲಿ ಪವರ್. ಒಮ್ಮೆ ಗಾಡಿ ಸ್ಲೋ ಆದ ಕೂಡಲೇ ಸ್ವಲ್ಪ ಪಿಕಪ್ ಡೌನ್ ಆಗುತ್ತೆ ಅಷ್ಟೇ, ಇದರಲ್ಲಿ ಪಿಕಪ್ ಡೌನ್ ಇದರಲ್ಲಿ. ಅದರಲ್ಲೆಲ್ಲ ಆ ಥರ ಅಲ್ಲ. BS4 BS6 ಅಲ್ಲಿ ಅಂದರೆ ಪಿಕಪ್ ರಪ್ಪನೆ ಪಿಕಪ್ ತಗೊಳ್ತೇವೆ. ಸರ್ ಇದು AC ಇಂಜಿನ್ AC ಅಲ್ವಾ? ಹೌದು, ಇಂಜಿನ್ ಡೈರೆಕ್ಟ್ AC. ಸರ್ ಅದು ಹೇಗೆ ನಿಮ್ಗೆ ಏನಾದರೂ ಪಿಕಪ್ ಎಲ್ಲ ಡೌನ್ ಆಗಲ್ವಾ? ಹಾಗಾಗಿ ಇಂಜಿನ್ BS3ಗೆ ಇಂಜಿನ್ ಕೊಟ್ಟರೆ, ಸೈಡ್ ಇಂಜಿನ್ ಕೊಟ್ಟರೆ ಸ್ವಲ್ಪ ಪಿಕಪ್ ನಾರ್ಮಲ್ ಇರ್ತದೆ. ಅಂದರೆ ಇದಕ್ಕೆ ನಮ್ದು ಈ ಇಂಜಿನ್ಗೆ ಕನೆಕ್ಷನ್ ಬರಲ್ಲ, ಅದು ಸೈಡ್ ಇಂಜಿನ್, ಅದಕ್ಕೆ ಇಂಜಿನೇ ಬೇರೆ ಇರುತ್ತೆ. AC ಚಾಲು ಮಾಡಿದ್ರೆ ಅದು ಇಂಜಿನ್ ಮಾತ್ರ ವರ್ಕ್ ಆಗುತ್ತೆ, ಅದರಲ್ಲಿ ಇದಕ್ಕೇನು ಟಚ್ಚೇ ಇಲ್ಲ. ಓಕೆ,
ಆದ್ರೆ ಇದಕ್ಕೆ ಕೊಟ್ಟು ಕೂಡಲೇ ಸ್ವಲ್ಪ ಪಿಕಪ್ ಡೌನ್ ಬರುತ್ತೆ ಯಾವ್ದ್ರಲ್ಲಿ ಎ ಸಿ ಅದು ಮಾಮೂಲಿ ನಮ್ಮ ಕಾರಲ್ಲಿ ಸಹ ಹಾ ಆಗುತ್ತೆ ಸೇಮ್ ಅದೇ ತರ ಆ ಬರುತ್ತೆ. ತರ ಆಗುತ್ತೆ. ಅಂದ್ರೆ ಇದ್ರ ಇಂಜಿನ್ ಸಣ್ಣದಲ್ಲ, ಈಗ ಬರೋದು ಇಂಜಿನ್ ದೊಡ್ಡದಿದೆ. ಕರೆಕ್ಟ್, ಇವಾಗ ಬರೋದು ಇಂಜಿನ್ ದೊಡ್ಡದಿದೆ. ಸರ್ ಮತ್ತೆ ಇದು ಪ್ರಕಾಶ್ ಬಿಲ್ಡ್ ಮಾಡಿರುವಂತ ಬಸ್ ಅಲ್ವಾ? ಹೌದು. ಹೇಗೆ ಸರ್ ಪ್ರಕಾಶ್ ಬಗ್ಗೆ, ಹೇಗೆ ಪ್ರಕಾಶ್ ಬಾಡಿ ಹೇಗೆ? ಸರ್ ಬಾಡಿ ಎಲ್ಲ ಒಂದೇ ತರ, ಆದ್ರೆ ಅವರವ್ರದ್ದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಅಂದ್ರೆ ಈಗ ವೀರಾ ಬಾಡಿ, ದಾಮೋದರ್, ಈಗ ಜಾಸ್ತಿಯಾಗಿ ಮಾಡೋದೆಲ್ಲ ದಾಮೋದರ್ ಬಾಡಿ. ಯಾಕೆ ಯಾವುದು ರೂಟ್ ಬಸ್, ಈಗ ಅವ್ರದ್ದೊಂದು ಒಂದು ಕಂಫರ್ಟ್ ಇರ್ತದೆ ಗಾಡಿ. ನಾವು ಈ ಗಾಡಿಯಲ್ಲಿ ಅಂದರೆ ಇದು ಸ್ಲೋ ಹೋಗಲ್ಲ ಆ್ಯಕ್ಚುಲಿ. ಎಷ್ಟೇ ಕಟ್ಟಿಂಗ್ ಇದ್ರೂ ಹೊಡ್ಕೊಂಡು ಹೋಗ್ತೇವೆ ನಾವು, ನಮಗೆ ಟೈಮಿಂಗ್ ಇಲ್ಲ. ನಮಗೆ ಆ ಟೈಮಿಂಗ್ಗೆ ಪ್ಯಾಸೆಂಜರ್ ರೀಚ್ ಮಾಡಲಿಕ್ಕೆ ಇರ್ತದೆ. ಹಾಗಾಗಿ ನಾವು ಈ ರೋಡಲ್ಲಿ, ಸಿಂಗಲ್ ರೋಡಲ್ಲಿ ಎಷ್ಟು ಆಗ್ತದೆ ಅಷ್ಟು ತೊಳಿತಾ ಇರ್ತೇವೆ ಗಾಡಿಯನ್ನು ರೀಚ್ ಮಾಡಲಿಕ್ಕೆ. ನಮ್ದು ಅವನು ಟೈಮಿಂಗ್ ಇರ್ತದೆ, ಆ ಟೈಮಿಂಗ್ಗೆ ಅಲ್ಲಿ ರೀಚ್ ಆಗಬೇಕು, ಆ ಟೈಮಿಂಗ್ಗೆ ಇಲ್ಲಿ ರೀಚ್ ಆಗಬೇಕು. ಈಗ ಒಂದು ಇಲ್ಲಿಂದ ಬಿಟ್ಟರೆ ಉಪ್ಪಿನಂಗಡಿ ಒಂದು 11:30 ಉಪ್ಪಿನಂಗಡಿ ರೀಚ್ ಆಗಬೇಕು. 11:30ಗೆ, 11:30ಯಿಂದ 12 ಗಂಟೆಯಿಂದ ಅಲ್ಲಿ ಬಿಟ್ಟರೆ 12:30ಗೆ ಗುಂಡ್ಯ ರೀಚ್ ಆಗಬೇಕು. ಗುಂಡ್ಯದಿಂದ ಮತ್ತೆ ವಾಪಸ್ ಘಾಟಿ ಹತ್ತಿ ಮಾರ್ನಳ್ಳಿ, ದೋಣಿಗಲ್ಲ ಪಾಸ್ ಆಗಿ ಸಕಲೇಶ್ಪುರ ಈ ಟೈಮ್ ಇದೆ. ಶಾಂತಿಗಮಠ ಹೋಗಿ ಇಷ್ಟು ಹೊತ್ತಿಗೆ ಮುಟ್ಟಿದ್ರೆ ಈ ಟೈಮಿಗೆ ನಾವು ನೆಲಮಂಗಲ ರೀಚ್ ಆಗ್ತೇವೆ ಅಂತ ಒಂದು. ಖಂಡಿತ ಸರ್, ಯಾಕೆ ಹೇಳಿದ್ರೆ ಬೆಳಗ್ಗೆ ಕೆಲಸಕ್ಕೆ ಹೋಗುವವರು ತುಂಬಾ ಜನ ಬರ್ತಾರೆ, ಅವರಿಗೆ ಟೈಮ್. ಒಬ್ರು ಆಕ್ಚುಲಿ ಇದ್ರು ನಮ್ಮ ಗಾಡಿಯಲ್ಲಿ, ಏರ್ಪೋರ್ಟಿಗೆ ದುಬೈ ಫ್ಲೈಟ್ ಇರುವವರು 9 ಗಂಟೆಗೆ ಫ್ಲೈಟ್ ಇತ್ತು ಅವರಿಗೆ ಆ್ಯಕ್ಚುಲಿ. ಆದರೂ ಅವತ್ತು ಮುಟ್ಲಿಕ್ಕೆ ಅವರಿಗೆ ಆಗಲಿಲ್ಲ. ಯಾಕೆಂದರೆ ಪ್ರಾಬ್ಲಮ್ ನಮ್ದಲ್ಲ, ರೋಡ್ ಘಾಟಿ ಬ್ಲಾಕ್ ಆಗಿತ್ತು, ದೋಣಿಗಲ್ ಬ್ಲಾಕ್ ಆಗಿತ್ತು. ಅಲ್ಲಿ ಒಂದು 2-3 ಅವರ್ಸ್ ಅಲ್ಲಿ ಹೋಯ್ತು. ಇಲ್ಲಿ ಮುಟ್ಟುವಾಗ 7:30 ಆಯಿತು ಇಲ್ಲಿ ಮಂಗಳೂರು ಮುಟ್ಟುವಾಗ. ಆದರೂ ಅವರಿಗೆ ಆದಷ್ಟು ಬೇಗ ರೀಚ್ ಮಾಡಲಿಕ್ಕೆ, ಆದರೂ ಅವರಿಗೆ 3 ಅವರ್ಸ್ ಬೇಗ ಮುಟ್ಟಬೇಕು ಏರ್ಪೋರ್ಟಿಗೆ. ಹಾಗಾಗಿ ಅವರಿಗೆ ಮುಟ್ಲಿಕ್ಕೆ ಆಗಲಿಕ್ಕಿಲ್ಲ. ಮತ್ತು ದೇವರೇ ಬಲ್ಲ ಎಂತ ಆಯ್ತಾ ಅಂತ ನಾವು ಅವ್ರ ಹತ್ರ ಹೇಳಿದೆ. ಯಾವಾಗಲೂ ಪ್ಯಾಸೆಂಜರ್ಗೆ ಹೇಳ್ತೇವೆ, ನಿಮಗೆ ಟೈಮಿಂಗಿಂದ ಇದ್ದರೆ ನೀವು ಒಂದಿನ ಮುಂಚೆ ಹೊರಡಬೇಕು. ಡ್ಯೂಟಿಗೆ ಆದರೆ ಬೇರೆ ಲೆಕ್ಕ, ಫ್ಲೈಟು ಮತ್ತು ಟ್ರೈನು ಎಮರ್ಜೆನ್ಸಿ ಇದ್ದರೆ ರೋಡಿದು ಹೇಳಲಿಕ್ಕೆ ಆಗೋದಿಲ್ಲ. ಹೌದಾ, ರೋಡ್ ಹೇಗಿದೆ, ಎಲ್ಲಿ ಬ್ಲಾಕ್ ಆಗಿರ್ತಾರೆ, ಎಲ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತೇವೆ ಆದಷ್ಟು ಪ್ಯಾಸೆಂಜರ್ಗೆ ಟೈಮಿಗೆ ಅಲ್ಲಿ ರೀಚ್ ಮಾಡಲಿಕ್ಕೆ. ಆದರೆ ಒಮ್ಮೊಮ್ಮೆ ಈ ರೋಡಿದ್ದು ಹೇಳಿ ಈಗ ಆಗಲಿಕ್ಕಿಲ್ಲ. ಅದಕ್ಕೆ ಪ್ಯಾಸೆಂಜರ್ಗೆ ಸಹ ನಾವು ಈಗ ಒಂದೊಂದು 10 ನಿಮಿಷ ಬೇಗ ಕರಿತೇವೆ. ಈಗ ನಾವೇ ಅವ್ರದ್ದೊಂದು ರೀಚ್ ಮಾಡುವ ಅಂತ, ಒಂದು 10 ನಿಮಿಷ ಮುಂಚೆ ಮುಟ್ಟಿದ್ರೆ ಪಾಸ್ ಆಗಿ ಹೋದ್ರೆ ಪಾಸ್ ಆಗ್ತದಲ್ಲ ಅಂತ ಅಷ್ಟೇ ನಮ್ಮ ಅಭಿಪ್ರಾಯ. ಸರ್, ಇವಾಗ ತುಂಬಾ ಓಲ್ಡ್ ಆದಂತಹ ಗಾಡಿ ನೆಕ್ಸ್ಟ್ ಅವರು ಎಲ್ಲಿಗೆ ಸೇಲ್ ಮಾಡ್ತಾರೆ ಸರ್, ಎಲ್ಲ ಓನರ್ಸ್ನವರು? ಸರ್ ಜಾಸ್ತಿಯಾಗಿ BS3 ಎಲ್ಲ ಜಾಸ್ತಿಯಾಗಿ ಬ್ಯಾಂಗ್ಳೂರಿಗೆ ಸೇಲ್ ಆಗುತ್ತೆ. ಅಂದರೆ ಬ್ಯಾಂಗ್ಳೂರು ನಿಮ್ಮದು ಹೈವೇ ಟು ಹೈವೇ ಎಲ್ಲ ಇದು ಗಾಡಿ ಓಕೆ. ಇಲ್ಲಿಂದ ಸಹ ಏನು ಹಾಳೇನಿಲ್ಲ ಇಲ್ಲಿಂದಲೂ. ಆದರೂ ಬ್ಯಾಂಗ್ಳೂರು ರೂಟಿಗೆ ಹೈವೇ ಟು ಹೈವೇಗೆ ಈ ಗಾಡಿ ಎದುರಿಗೆ ಯಾವ ಗಾಡಿಯೂ ಇಲ್ಲ. ಅಂದರೆ ಆ ಕಡೆ ಎಲ್ಲ ಸೇಲ್ ಆಗುತ್ತೆ ಜಾಸ್ತಿಯಾಗಿ, ಬ್ಯಾಂಗ್ಳೂರು ಸೈಡ್ಗೆ ಸೇಲ್ ಆಗುತ್ತೆ ಜಾಸ್ತಿಯಾಗಿ. ನಿಮ್ಗೆ ಯಾವುದಾದ್ರೂ ಗಾಡಿ ವಸ್ತು ಬರೋದಿದೆಯಾ ಸರ್? ಸರ್ ಬರುವುದಿದೆ ಅಂತ ಹೇಳಿದ್ದಾರೆ, ಇನ್ನೊಂದು 1 ವೀಕ್ ಅಂತ ಹೇಳಿದ್ದಾರೆ, ನೋಡಬೇಕು. ಸರ್ ನಿಮ್ಗೊಂದು ಫೇವ್ರೇಟ್ ಆದಂತಹ ಗಾಡಿ ಯಾವುದು? ಇವಾಗ ಭಾರತ್ ಬೆಂಜ್ ಇದೆ, ಐಶರ್ ಇದೆ. ಸರ್ ನಮಗೆ ಲೈಲ್ಯಾಂಡ್. ಯಾಕೆ ಸರ್? ಸರ್ ಲೈಲ್ಯಾಂಡ್ ಇರುವಷ್ಟು ಮಜಾ ಯಾವುದ್ರಲ್ಲಿಲ್ಲ ಒಂದಾಗಿ. ನೆಕ್ಸ್ಟ್ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಪ್ರಾಬ್ಲಮ್ ಬಂದರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವೇ ಅದನ್ನು ರಿಪೇರಿ ಮಾಡಿಕೊಂಡು ಹೋಗ್ಬೋದನ್ನು ಮುಟ್ಟುವಂಥ ಧೈರ್ಯ ಇದೆ ಲೈಲ್ಯಾಂಡ್ ಗಾಡಿಯಲ್ಲಿ. ಬೆಂಜ್ ಅಲ್ಲ ಆ ಥರ ಅಲ್ಲ. ಬೆಂಜ್ ಆದರೆ ಸೆನ್ಸರ್ ಗಾಡಿ ಅಲ್ಲ. ಈ BS3 ಹೇಳ್ತಾ ಇದ್ದೇನೆ. ಒಮ್ಮೆಗೆ ಇದು ಯಾವ ಥರದ್ದು ಎಂತಾದರೂ ಆದರೂ ಒಮ್ಮೆಗೆ, ಈಗ ಆಕ್ಸಿಲೇಟರ್ ಕೇಬಲ್ ಕಟ್ ಆಯ್ತು ಅಂತ ಹೇಳ್ಕೊಳ್ಳಿ, ರಾಡೇ ಇಲ್ಲ, ಆದರೂ ಇದನ್ನು ಹಿಡ್ಕೊಂಡು ನಾವು ಬೆಂಗಳೂರವರೆಗೆ ಹೋಗ್ಬೋದು. ಇಂಜಿನ್ ಓಪನ್ ಮಾಡಿಕೊಳ್ಳಿ, ಇಂಜಿನಲ್ಲಿ ಆಕ್ಸಿಲೇಟರ್ ಕೊಟ್ಕೊಂಡು ಒಬ್ಬನು ನಾನು ಡ್ರೈವ್ ಮಾಡ್ಕೊಂಡು ಹಾಗೆ ಮಾಡಿ ಹೋದವ್ರು ನಾವು ಒಟ್ಟಿಗೆ ರೀಚ್ ಮಾಡ್ಬೋದು. ಅಂದ್ರೆ BS3 ಅಲ್ಲಿ ಅದೇ ಸೆನ್ಸರ್ ಗಾಡಿಯಲ್ಲಿ ಆಗ್ಲಿಕ್ಕೆ, ಸೆನ್ಸರ್ ಗಾಡಿಯಲ್ಲಿ ಆಗೋದಿಲ್ಲ ಒಂದಾಗಿ. ಈಗಿದ್ದು ವಸ್ತು ಗಾಡಿಯಲ್ಲಿ ಯಾವುದರಲ್ಲಿ ಆಗೋದಿಲ್ಲ. ಇದರಲ್ಲಿ ಒಮ್ಮೆ ಏನಾದ್ರು ಸಣ್ಣ ಪ್ರಾಬ್ಲಮ್ ಬಂದರೂ ಅದನ್ನು ನಾವು ರಿಪೇರಿ ಮಾಡಿಕೊಂಡು ಹೋಗುವಂಥ ಧೈರ್ಯ ಇದೆ BS3 ಅಲ್ಲಿ. BH4 ಆಗಲಿ ಸೆನ್ಸರ್ ಗಾಡಿಯಲ್ಲಿ ಯಾವುದರಲ್ಲಿ ಆಗೋದಿಲ್ಲ. ಹಾಗೆ ಸರ್, ಮತ್ತೊಂದು ಇವಾಗ ಐಚರ್ ಎಲ್ಲ ಬಂದಿದೆ, ಹೆಚ್ಚಾಗಿ ಟಾಟಾ ಗಾಡಿಯನ್ನು ಯಾಕೆ ಸರ್ ಈ ರೂಟಿಗೆ ಲೈಕ್ ಮಾಡಲ್ಲ? ಸರ್ ಟಾಟಾ ಗಾಡಿಯನ್ನು ಹಾಳಲ್ಲ, ಆದ್ರೂ ಟಾಟಾ ಗಾಡಿ ಈ ಸೈಡ್ಗೆ ಜಾಸ್ತಿ ಲೈಕ್ ಮಾಡಲ್ಲ. ನಮ್ದು ಸೌತ್ ಕೆನರಾ ಅವರು ಜಾಸ್ತಿ. ನಾನು ನೋಡಿದ ಪ್ರಕಾರ ತುಂಬಾನೇ ಕಡಿಮೆ ಇದೆ ಇಲ್ಲ ಸರ್, ತುಂಬಾ ಅಂದ್ರೆ ಒಂದು 100 ಅಲ್ಲಿ 1% ಅಷ್ಟೇ. ಖಂಡಿತ ಸರ್ ಟಾಟಾ. ಯಾಕೆಂದ್ರೆ ಲೋಕಲ್ ನಡೀತದೆ, ಈ ಲೈನ್ ಬಸ್ಸಿಗೆ, ಲೋಕಲ್ ಸಿಟಿ ಬಸ್ಸಿಗೆಲ್ಲ ನಡೀತದೆ. ಲಾಂಗ್ ಬಸ್ಸಿಗೆ ಅಷ್ಟು ಹೇಳಿ ಅಷ್ಟು ಬರುವುದಿಲ್ಲ. ಯಾಕೆಂದ್ರೆ ಲೈಲ್ಯಾಂಡ್ ಇದ್ದಷ್ಟು ಪಿಕಪ್
ಬೇರೆ ರೋಡಲ್ಲಿ ತಗೊಳ್ತದೆ, ಓಕೆ. ಆದರೆ ಲೈಲ್ಯಾಂಡ್ ಇಷ್ಟು ಫೀಲ್ ಟಾಟಾದಲ್ಲಿ ಇಲ್ಲ ಆ್ಯಕ್ಚುಲಿ. ಅಂದ್ರೆ ಅದು ನಮ್ಮ ಕೋಸ್ಟಲ್ ಏರಿಯಾಕ್ಕೆ ಯಾಕೆ ಲೈಕ್ ಮಾಡೋದಿಲ್ಲ ಅಂತ ನಂದೊಂದು ಸರ್ ಅದು ನಮಗೂ ಗೊತ್ತಿಲ್ಲ. ಮುಂಚೆ ಅವರೇ ಅದೇ ಥರ ಒಂದು ಇದು ಮಾಡ್ಕೊಂಡು ಬಂದಿದ್ದಾರೆ. ನಾವು ಅದೇ ಎಲ್ಲರೂ ಜಾಸ್ತಿಯಾಗಿ ಇಲ್ಲಿ ಲೈಲ್ಯಾಂಡ್ ಗಾಡಿಯೇ ಲೈಕ್ ಮಾಡೋದು. ನಮ್ಮ ಸೌತ್ ಕ್ಯಾಂಟ್ರ್ ಆಗಲಿ ಈ ಕಡೆ ಆಗಲಿ. ಹೌದು, ನಿಜ ಸರ್. ಈಚರು ಅಷ್ಟು ಲೈಕ್ ಮಾಡಲ್ಲ. ಈಗ ಸ್ವಲ್ಪ ಈಚರ್ ಗಾಡಿ ಬಂದಿದೆ ಈಗ. ಸರ್ ಯಾಕೆ ಮೈಲೇಜ್ ಇದೆಯಾ ಅದು? ಸರ್ ಈಚೆ ಮೈಲೇಜ್ ಅಂತಲ್ಲ, ಹೇಳಿದ್ದೇನಲ್ಲ, ಲೈಲ್ಯಾಂಡ್ ಬಿಟ್ಟರೆ ಬೇರೆ ಯಾವ ಗಾಡಿ ಬೆನ್ಸ್ ಆಗಲಿ ಇದಾಗಲಿ ಯಾವುದೇ ಲೈಲ್ಯಾಂಡ್ ಎದುರಿಗೆ ಯಾವುದೂ ಇಲ್ಲ. ನಾನು ಲೈಲ್ಯಾಂಡಲ್ಲಿ ಇದ್ದೇನೆ ಅಂತ ಹೇಳೋದಲ್ಲ, ಇದು ನೀವು ಯಾರ ಹತ್ರ ಬೇಕಾದ್ರೂ ಕೇಳ್ಬೋದು. ಖಂಡಿತ ಸರ್. ನಾನೊಂದು 100 ಜನರ ಹತ್ರ ಕೇಳಿದ್ರೆ ಈ ಮಾತನ್ನು, ಒಂದು 80% ಲೈಲ್ಯಾಂಡ್ ಅಂತ ಹೇಳಿದ್ದಾರೆ. ಇದರಲ್ಲಿ ಲೈಲ್ಯಾಂಡ್ ಇದು ಅಷ್ಟು ಫೀಲ್ ಇದೆಯಲ್ಲ, ಡ್ರೈವಿಂಗ್ ಫೀಲ್, ಮತ್ತು ಬೇರೆ ಗಾಡಿಯಲ್ಲಿ ಬರಲ್ಲ. ಇದು ಎಷ್ಟು ಓಲ್ಡ್ ಆಯಿತು, ಈಗ ಎಷ್ಟು ಓಲ್ಡ್ ಆಯಿತು ಅಷ್ಟು ಒಳ್ಳೆ ಗಾಡಿ. ಇದು ಎಷ್ಟನೇ ಮಾಡಲ್ ಗಾಡಿ ಸರ್? ಸರ್ ಇದು 17ನೇ ಮಾಡಲ್ ಆಗಿರ್ಬೋದು. ಓ ನೈಸ್. ಇವಾಗ ಸಹ ಒಳ್ಳೆ ರನ್ ಆಗ್ತಾ ಇದೆ ಸರ್. ಈಗ ಸಹ ಇದರ ಥರ ಇದೆ, ಚಿನ್ನದ ಥರ ಇದೆ ಗಾಡಿ. ನೀವು ನೋಡಿದಿರಲ್ಲ ಗಾಡಿ ಹೇಗಿದೆ ಅಂತ, ಹೇಗೆ ಇಟ್ಕೊಂಡಿದ್ದಾರೆ ಸೌಕರ್ ನೋಡಿದಿರಲ್ಲ. ಸೌಂಡ್ಸ್, ಇಂಜಿನ್ ಸೌಂಡ್ಸ್ ತುಂಬಾನೇ ತುಂಬ ಸ್ಮೂತ್ ಇದೆ. ಹೌದು. ಇವ್ರದ್ದು ಓನರ್ ಆಗಲಿ, ಓನರ್ ಹೇಳಿದ ಕೆಲಸ ಮಾಡ್ತಾರೆ ಗಾಡಿದು. ಓಕೆ. ಯಾವುದು ಈಗ ಈ ಕಂಪ್ನಿದು ಓನರ್ದು ಹೇಳಿದೆ, ಯಾವುದು ತೊಂದರೆ ಇಲ್ಲ. ಮತ್ತು ಮತ್ತೊಂದೆಂತ ಹೇಳಿದರೆ ಜನಗಳಿಗೆ ಕಂಫರ್ಟ್ ಇದೆ. ಓಕೆ. ನೀವು ಈ ನಮ್ಮ ಗಾಡಿದು ಹಿಂದ್ಗಡೆ ಸೀಟ್ ನೋಡಿ ಎಷ್ಟು ಅಗಲ ಇದೆ. ಡಬಲ್ ಸೀಟ್ ಇದೆಯಲ್ಲ, ಅದು ನೋಡಿ ಎಷ್ಟು ಜಾಸ್ತಿ ಕಂಫರ್ಟ್ ಇದೆ ನೋಡಿ ನೀವು. ಓಕೆ. ಸಿಂಗಲ್ ಆಗಲಿ ಡಬಲ್ ಆಗಲಿ ತುಂಬ ಕಂಫರ್ಟ್ ಇದೆ. ತುಂಬಾನೇ ಕಂಫರ್ಟ್ ಇದೆ. ಮತ್ತೊಂದು ಸರ್, ತುಂಬಾನೇ ಪ್ರೈಸ್ ಅಲ್ಲಿ ಸಹ ತುಂಬಾನೇ ಕಡಿಮೆ ಇದೆ ನಿಮ್ಮ ಗಾಡಿ. ಆ್ಯಕ್ಚುಲಿ ಏನಂದರೆ ಇವರು ಈ ಲೈನ್ಗೆ ಹೊಸ್ತು ಹಾಕಿದ್ದು. ಓಕೆ. ಈಗಷ್ಟೇ ಒಂದು 1 ಮಂತ್ ಏನೋ ಆಯಿತು ಅಷ್ಟೇ ಓಕೆ. ಈ ಲೈನಿಗೆ ಗಾಡಿ ಹಾಕಿ. ಹಾಗಾಗಿ ಯಾಕೆ ಹೇಳಿದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. AC ಗಾಡಿ ಹೌದು, ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ರನ್ ಮಾಡ್ತಾ ಇದ್ದಾರೆ ಸರ್. ಜನಗಳಿಗೆ ಈಗ ಆ್ಯಕ್ಚುಲಿ ಜನಗಳಿಗೆ ಎಲ್ಲರ ಹತ್ರ 1,500 2,000 ರೇಟ್ ಆಗಿದೆ, ಕೊಡ್ತಾರೆ, ಇಲ್ಲ ಅಂತ ಅಲ್ಲ. ಆದರೆ ಕೆಲವರು ಪ್ರೈಸ್ ಕಮ್ಮಿಯಲ್ಲಿ ಈ ಪ್ರೈಸಲ್ಲಿ ನಮಗೆ AC ಗಾಡಿ ಸಿಗ್ತಾ ಇದೆ ಅಂತ ಬರ್ತಾ ಇದ್ದಾರೆ. ಯಾಕೆ ಹೇಳಿದ್ರೆ ಸ್ವಲ್ಪ ಹಣ ಇಲ್ಲದವರು, ಬಡವರು ಅಂತ ಅವರಿಗೆ ಒಂದು ಆಸೆ ಇರುತ್ತೆ, AC ಗಾಡಿ ಹೋಗ್ಬೇಕು, ಆ ಥರ ಒಂದು ಫೀಲ್ ಇರುತ್ತೆ. ಈ ಬಜೆಟಲ್ಲಿ ಇವರಿಗೆ ಆರಾಮಾಗಿ ಬರ್ಬೋದು. ಯಾಕೆ ಹೇಳಿದ್ರೆ ಈ ಪ್ರೈಸ್ಗೆ ನನ್ನ ಪ್ರಕಾರ ಬೆಸ್ಟ್ ಅಂತಲೇ ಹೇಳ್ಬೋದು. ಬೆಸ್ಟ್ ಇದೆ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಎಲ್ಲ ಕ್ಲೀನ್ ಇದೆ, ಬ್ಲಾಂಕೆಟ್ ಇದೆ, ಮತ್ತೆ ವಾಟರ್ ಬಾಟಲ್ ಇದೆ, ಪಿಲ್ಲೋ ಇದೆ, ಪ್ರತಿಯೊಂದು ಇದೆ. ಯಾವುದು ಕಂಫರ್ಟ್ ಅಂದರೆ ತುಂಬ ಕಂಫರ್ಟ್ ಇದೆ ಗಾಡಿಯಲ್ಲಿ. ಅದೇ 2 ಟೈಮ್ ವಾಶ್ರೂಮ್ ಹಾಕ್ತೇವೆ. ಓಕೆ. ಎಲ್ಲಿ ನಿಲ್ಲಿಸ್ತೀರಾ ಸರ್? ಸರ್ ಇಲ್ಲಿಂದ ಉಪ್ಪಿನಂಗಡಿ, ಇಲ್ಲಿ ಬಿಟ್ಟರೆ ಓಕೆ ಎಲ್ಲ ಪಿಕಪ್ ಆದ್ಕೊಳ್ಳಿ ಉಪ್ಪಿನಂಗಡಿಯಲ್ಲಿ ವಾಶ್ರೂಮ್ ಹಾಕ್ತೇವೆ. ಫುಡ್ ಬೇಕಾದರೆ ಫುಡ್ ಹೊಡಿಬೋದು ಅಲ್ಲಿ. ಓಕೆ. ಅವರಿಗೆ ಎಂಥ ಲೈಟ್ ಫುಡ್ ಮಾಡೋದಾದ್ರೆ ಫುಡ್ ಮಾಡ್ಬೋದು. ಒಂದು 15 ನಿಮಿಷ ಟೈಮ್ ಕೊಡ್ತೇವೆ ಅಲ್ಲಿ. ಅಲ್ಲಿ ಬಿಟ್ಟ ಮೇಲೆ ಘಾಟಿ ಹತ್ತಿದ ಮೇಲೆ ರಿಸಾಲೆ ಟೋಲಲ್ಲಿ ಕಿಂತ ಹಿಂದೆ ಅಲ್ಲಿ ಹಾಕ್ತೇವೆ ವಾಶ್ರೂಮು. ಓಕೆ. 2 ಟೈಮು. ಇಲ್ಲ ಅಂದರೆ ಮತ್ತೆ ರೀಸನ್ಲಿ ಬರ್ತಾ ಇರ್ತಾರೆ, ವಾಶ್ರೂಮ್ ಬಂದರೆ ನಿಲ್ಲಿಸಿ. ಲೇಡೀಸಿಗೆ ಆಗಲ್ಲ, ಜೆಂಟ್ಸಿಗೆ ಆದರೆ ಯಾವಾಗ ಬೇಕಾದ್ರೆ ನಿಲ್ಲಿಸಿ ವಾಶ್ರೂಮ್ ಬಿಡ್ತೇವೆ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಒಂದು ಚಾನಲಲ್ಲಿ ನೋಡುವಂಥ ಸಬ್ಸ್ಕ್ರೈಬರ್ನವರಿಗೆ ನಮ್ಮ ಚಾನಲಿಗೆ ಮದನ್ ಮಣಿಪಾಲ್ ಏನಂತ ಹೇಳ್ತೀರಾ? ಸರ್, ಮದನ್ ಮಣಿಪಾಲ್ ನಾನು ತುಂಬ ಹೆಸರು ಕೇಳಿದವ. ನಾನು ನಿಮ್ಮದು ಎಲ್ಲ ವಿಡಿಯೋ ನೋಡ್ತೇನೆ ಒಂದಾಗಿ. ನಮ್ಮದು ಎಂತಂದರೆ ನಿಮ್ಮದು ಹೇಳಿ ಪಬ್ಲಿಸಿಟಿ ಇದೆ ಒಂದಾಗಿ. ಯಾರೇ ಆಗಲಿ ನನಗೆ ಅಂತ ಹೇಳಿದೆ, ಇದು ನನ್ನ ಪಬ್ಲಿಸಿಟಿ ನನಗೆ ಆಗಲ್ಲ. ನಾನು ಇವತ್ತು ಈ ಗಾಡಿಯಲ್ಲಿದ್ದರೆ ನಾಳೆ ಇನ್ನೊಂದು ಗಾಡಿಯಲ್ಲಿ ಇರ್ತೇನೆ. ನಮ್ಮ ಓನರಿಗೆ ಪಬ್ಲಿಸಿಟಿ ಆಗಬೇಕು, ಯಾರು ಒಳ್ಳೇದಾಗಬೇಕು. ಖಂಡಿತ. ಹೌದಲ್ವ ಸರ್? ನಿಮ್ದು ಹೇಳಿ ಇನ್ನೊಬ್ಬರಿಗೆ ಅದರಲ್ಲಿ ಫಾಯ್ದಾ ಇದೆ ಹೇಳಿದರೆ ಅವರಿಗೂ ಫಾಯ್ದಾ ಇರಬೇಕು, ನಿಮಗೂ ಫಾಯ್ದಾ ಇರಬೇಕು, ಆ ಥರ ಆಗಿರ್ಬೇಕು. ಖಂಡಿತ ಸರ್. ಪ್ಯಾಸೆಂಜರ್ಗೆ ಆಗಲಿ, ಈಗ ನಿಮ್ಮ ವಿಡಿಯೋ ನೋಡಿದ ಪ್ಯಾಸೆಂಜರ್ ನಾಳೆ ನಮ್ಮ ಗಾಡಿಗೆ ಹತ್ತಬಾರ್ದು ಅಂತ ಏನಿಲ್ಲ. ಮದನ್ ಮಣಿಪಾಲ್ ಅವ್ರದ್ದು ಸಬ್ಸ್ಕ್ರೈಬರ್ ನಮ್ಮ ಗಾಡಿಗೆ ಬಂದಿದ್ದಾರೆ, ಬಂದು ಮಾತಾಡ್ತಾರೆ. ತುಂಬ ಜನ ಹೇಳಿದ್ದಾರೆ, ಡ್ರೈವರ್ ಹತ್ರ ಹೋಗಿ ಮಾತಾಡ್ತಾರೆ, ನಾನು ನಿಮ್ಮ ವಿಡಿಯೋ ನೋಡಿದ್ದೇನೆ, ನೀವೇ ಅಲ್ಲ ಆ ಗಾಡಿಯಲ್ಲಿ ಇದ್ದದಂತ. ನಾಳೆ ನಿಮ್ಮನ್ನು ಸಹ ಬಂದು ಮಾತಾಡಿಸ್ತಾರೆ. ಜನಗಳಿಗೆ ರೀಚ್ ಆಗುತ್ತೆ ಡ್ರೈವರ್ ಕಷ್ಟ ಏನಿದೆ ಎಲ್ಲ ಗೊತ್ತಾಗ್ಬೇಕು ಸರ್. ಎಲ್ಲ ಅಂದರೆ ನಾವು ನಿದ್ರೆ ಬಿಟ್ಟು ನಮಗೆ ಹಣ ಕೊಡ್ತಾರೆ, ನಾವು ದುಡಿದು ಕರೆಕ್ಟ್, ಆದರೂ ನಾವು ನಿದ್ದೆ ಬಿಟ್ಟು ಪ್ಯಾಸೆಂಜರನ್ನು ಚೆನ್ನಾಗಿ ಒಂದು ಮುಟ್ಟಿಸುವ ಒಂದು ರೀಚ್ ಇರ್ತದೆ ನಮ್ಮ ಮೈಂಡಲ್ಲಿ. ನಮ್ಮ ಹಿಂದ್ಗಡೆ ಪ್ಯಾಸೆಂಜರ್ ಇದ್ದಾರೆ, ಅವರನ್ನು ಒಳ್ಳೆ ಮಾಡಿ ರೀಚ್ ಮಾಡಬೇಕು. ಅವರು ಮಲಗಿರ್ತಾರೆ, ಯಾರ ಧೈರ್ಯದಲ್ಲಿ ಮಲಗಿರ್ತಾರೆ ಸರ್? ನಮ್ಮ ಧೈರ್ಯದಲ್ಲಿ ಮಲಗಿರ್ತಾರೆ. ಕರೆಕ್ಟ್ ಸರ್. ಸರಿಯಾ? ಕರೆಕ್ಟ್ ಕರೆಕ್ಟ್. ಆಗ ನಾವು ಎಷ್ಟು ಕೇರ್ಫುಲ್ ಇದ್ರೂ ಅಷ್ಟು ಸಾಕಾಗಲ್ಲ. ಕರೆಕ್ಟ್, ನಿಜ ಸರ್. ಅಷ್ಟೇ ಅವರು ಥಿಂಕ್ ಮಾಡಿದರೆ ಸಾಕು, ಯಾರು ಪ್ಯಾಸೆಂಜರ್. ಖಂಡಿತ ಸರ್.
ಅದಕ್ಕಿಂತ 1 ಇಂಚು ಜಾಸ್ತಿ ಥಿಂಕ್ ಮಾಡೋದು ಬೇಡ ನಮ್ಗೆ. ಎಸ್ ಸರ್, ಖಂಡಿತ ನಿಜ ಸರ್. ದೇವರ ದಯೆಲ್ಲ ಮುಟ್ಟಿಸುವ ಕೆಲಸ ನಮ್ಮದು. ನಿಜ ಸರ್, ನಿಜ, ಖಂಡಿತ. ಅಷ್ಟೊಂದು ಪ್ಯಾಸೆಂಜರ್ ನಮಗೆ ಥಿಂಕ್ ಮಾಡಿದರೆ ತುಂಬ ದೊಡ್ಡದು ಅಲ್ವಾ? ನಿಜ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಜನಗಳಿಗೆ, ಹಾಗೇನೆ ನಮ್ಮ ಸಬ್ಸ್ಕ್ರೈಬರ್ನವರಿಗೆ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಎಸ್, ಇದುವೇ ನಮ್ಮ BS3 ಆದಿತ್ಯ ಅವರ AC ಸ್ಲೀಪರ್ ಬಸ್. ನೋಡ್ಬೋದು, ವೆಲ್ ಮೇಂಟೈನ್ಡ್, ಒಳ್ಳೆ ಇದೆ ಗಾಡಿ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಹಾಗೆಯೇ ಪ್ರತಿಯೊಂದು ಬರ್ತಲ್ಲಿ ಸಹ ಒಂದು ಪಿಲ್ಲೋ ಇದೆ ನೋಡಿ, ಎಲ್ರಿಗೂ ಪಿಲ್ಲೋ ಇದೆ. ಹಾಗೆಯೇ ಬ್ಲ್ಯಾಂಕೆಟ್ ಕೂಡ ಇದೆ, ನೋಡ್ಬೋದು. ಚೆನ್ನಾಗಿದೆ. ಲಗೇಜ್, ಸಣ್ಣ ಸಣ್ಣ ಲಗೇಜ್ ಇಲ್ಲಿಡ್ಬೋದು, ನೋಡ್ಬೋದು. ಇದು AC ವೆಂಟ್ ನೋಡ್ಬೋದು. ಹಾಗೆಯೇ ಸೀಟ್ ಇಂಡಿಕೇಟರ್ ಇದೆ, ಯಾವ ಯಾವ ಸೀಟ್ ಎಲ್ಲಿ ಬರುತ್ತೆ ಅಂತ ಇಂಡಿಕೇಟರ್ ಇದೆ. ಇದು AC ಯ ಮೈನ್